ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು ನಮ್ಮ RCB ವರ್ಸಸ್ MI ನಡುವೆ ನಡೀತಾ ಇದೆ. ಸೊ ಆಕ್ಚುಲಿ RCB ಮ್ಯಾಚ್ ಇರೋದ್ರಿಂದ ಸೊ ನಮ್ಮ ಚಿನ್ನಸ್ವಾಮಿ ನಡೀತಾ ಇಲ್ಲ, ಬೇರೆ ಕಡೆ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ, ಏನು ಕತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಓಕೆನಾ, ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್, ಆಕ್ಚುಲಿ ಇವತ್ತಿನ ಮ್ಯಾಚು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕಡೆ RCB ಗೆ ಗೆಲ್ಲೇಬೇಕಾದಂತ ಪಂದ್ಯ, ಇನ್ನೊಂದು ಕಡೆ ಮುಂಬೈ ಅವ್ರಿಗೆ ಪ್ರೈಡ್ ಪಂದ್ಯ. ಸೊ ಆಲ್ಮೋಸ್ಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ರೈಡ್ ಆಗಿ ರೋಹಿತ್ ಶರ್ಮಾ ಅವರು ಸೆಂಚುರಿನ ಕೂಡ ಸೆಂಚುರಿ ಬರ್ಸಕ್ಕಾಗಿಲ್ಲ, ಬಟ್ ಅಂದ್ರೆ ಆಲ್ಮೋಸ್ಟ್ ಮ್ಯಾಚ್ ನ ಗೆಲ್ಸ್ಕೊಟ್ರು. ಸೊ ರೇಯನ್ ರಿಕಾಲ್ಟನ್ ಮತ್ತೆ ರೋಹಿತ್ ಶರ್ಮಾ ಅವ್ರ ಕಡೆಯಿಂದ ಬ್ಯಾಟ್ ಇಂದ ರನ್ಸ್ ಬಂದಿದೆ. ಸೊ ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಇವರು ಕೂಡ ಇವತ್ತು ಪ್ರೈಡ್ ಗೆ ಆಡ್ತಾ ಇರ್ತಾರೆ ಮುಂಬೈ ಇಂಡಿಯನ್ಸ್ ಅವರು. ಬಟ್ ನಾವು ಹಂಗಲ್ಲ, ನಾವು ಆಲ್ಮೋಸ್ಟ್ ಒಂದು ಬೆಟರ್ ಲಕ್ ಇಲ್ಲ ನಮ್ಗೆ ಅಂತ ಹೇಳ್ಬೋದು ಒಂದು 2 ಮ್ಯಾಚಸ್ ಇಂದ. ಸೊ ಕ್ಲೋಸ್ ಆಗಿ ಬಂದು ಸೋತಿರೋದು ಕೂಡ ಉಂಟು. ಇನ್ ಕೇಸ್ ಏನಾದ್ರು ನಾವು ಡೆಲ್ಲಿ ಮೇಲೆ ಮತ್ತೆ ನಿನ್ನೆ ಮ್ಯಾಚ್ ಏನಾದ್ರು ಚೇಸ್ ಮಾಡಿ ಗೆದ್ದಿದ್ರು ಅಂದ್ರೆ ಒಂದು ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಮತ್ತೆ 16 ಪಾಯಿಂಟ್ಸ್ ಆಗಿ ಹೋಗ್ತಿತ್ತು. ಸೊ ಇನ್ನೂ ಮ್ಯಾಚಸ್ ಗಳಲ್ಲಿ ಆರಾಮ್ಸೆ ಟೇಬಲ್ ಟಾಪರ್ ಅಲ್ಲಿ ಕುತ್ಕೊಳ್ಬೇಕಾಯ್ತು. ಬಟ್ ಎನಿವೇಸ್ ಈಗ ಹೈದರಾಬಾದ್ ಟಾಪರ್ ಕುತ್ಕೊಂಡಿದ್ರೆ ಇವತ್ತು ನಾವು ಗೆದ್ರೆ ನಾವು ಹೈದರಾಬಾದ್ ಅವ್ರನ್ನ ಬೀಟ್ ಮಾಡಬಹುದು. ಬಟ್ ಎನಿವೇಸ್ ಗೈಸ್, ಇವತ್ತಿನ ಮ್ಯಾಚ್ ನಡೀತಾ ಇರೋದು ರಾಯ್ಪುರ್ ಅಲ್ಲಿ, ನಾಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲ. ಸೊ ಸ್ವಲ್ಪ RCB ಫ್ಯಾನ್ಸ್ ಅಲ್ಲಿಗೂ ಹೋಗ್ತಾರೆ, ತುಂಬಿಕೊಂಡಿರುತ್ತೆ, ಸ್ಟೇಡಿಯಂ ಅಂತ ತುಂಬಿರುತ್ತೆ. ಬಟ್ ಅಂದ್ರೆ ಪಿಚ್ಚು ಸ್ವಲ್ಪ ಯಾಕಂದ್ರೆ ಆ ಪಿಚ್ ಅಲ್ಲಿ ತುಂಬಾ ಆಡಿರಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ. ಬಟ್ ನನಗೆ ಅನ್ಸಿದೆ ಏನಂತಂದ್ರೆ ಬ್ಯಾಟಿಂಗ್ ಪಿಚ್ ಇಡ್ತಾರೆ ರಾಯ್ಪುರ್ ಅಲ್ಲಿ. ಯಾಕಂದ್ರೆ ರಾಯ್ಪುರ್ ಅಲ್ಲಿ ಫಸ್ಟ್ ನಡೀತಾ ಇರೋದ್ರಿಂದ, ಯಾಕಂದ್ರೆ ಯೂಶಲಿ ಏನಾಗುತ್ತೆ ಕ್ರೌಡ್ ಗಳು ಬೇಕು ಅಂತಂದಾಗ ಸೊ ಐ ಥಿಂಕ್ ಹೈಯೆಸ್ಟ್ ರನ್ಸ್ ಗೆಟರ್ ಇಲ್ಲ ಹೈಯೆಸ್ಟ್ ರನ್ ಚೇಸ್ ಮಾಡೋ ಅಂತದ್ದು ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಎನಿವೇಸ್ ನಾವು ಮುಂಬೈ ಮೇರದ ಮ್ಯಾಚ್ ಯಾವಾಗಲೇ ಆಡ್ಬೇಕಾದ್ರು 200+ ನ ಬಂದಿರೋದು ಕೂಡ ನೋಡ್ಬಿಟ್ಟಿದ್ವಿ. ಬಟ್ ಈ ಸತಿ 200+ ಅಂತೂ ಗ್ಯಾರಂಟಿ ಇರುತ್ತೆ ಗೈಸ್, ಅದಂತೂ ಆಲ್ಮೋಸ್ಟ್ ಕನ್ಫರ್ಮ್ ಮಾಡ್ಕೊಂಬಿಡಿ. ಹೈಟೆಕ್ ಗೇಮ್ ಆಗಿರುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ ಇವತ್ತು ನಾವು ಗೆದ್ರೆ ನಮಗೆ ಆಕ್ಚುಲಿ ಇನ್ನೂ 4 ಮ್ಯಾಚ್ ಇದೆ. ಸೊ ಐ ಥಿಂಕ್ 4 ಮ್ಯಾಚಸ್ ಅಲ್ಲಿ 4 ಗೆದ್ರೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಏನಂದ್ರೆ ಈ ಒಂದು 2 ಮ್ಯಾಚ್ ಆದ್ರೂ ಗೆಲ್ಲೇಬೇಕು. 4 ಮ್ಯಾಚ್ ಇದೆ, ಈ ಮ್ಯಾಚ್ ಸೇರ್ಕೊಂಡು 4 ಮ್ಯಾಚ್ ಇದೆ, 5 ಮ್ಯಾಚ್ ಇದೆ ನಮ್ಮ ಹತ್ರ. ಬಟ್ ಅಂದ್ರೆ ಏನ್ ಪ್ರಾಬ್ಲಮ್ ಅಂತಂದ್ರೆ ನಾವು 4 ಮ್ಯಾಚ್ ಇದೆ, ಈಗ 10 ಆಗ್ಬಿಟ್ಟಿದೆ. ಈ ಮ್ಯಾಚ್ ಸೇರ್ಕೊಂಡು 3 ಮ್ಯಾಚಸ್. ಸೊ ಇನ್ಕ್ಲೂಡಿಂಗ್ ಮುಂಬೈ ಅವ್ರದ್ದು ಏನಿದೆ ಇವಾಗ 2 ಮ್ಯಾಚಸ್ ಅಲ್ಲಿ ಇನ್ ಕೇಸ್ ನಾವು ಸೋತ್ರೆ 3 ಮ್ಯಾಚಸ್ ಅಲ್ಲಿ ಮಿನಿಮಮ್ 2 ಮ್ಯಾಚ್ ನಾವು ಗೆಲ್ಲೇಬೇಕಾಗುತ್ತೆ. ನಾನು ಹೇಳ್ತಾ ಇರೋದ್ರೆ 4 2 ಗೆಲ್ಲೇಬೇಕು ಕಂಪಲ್ಸರಿ ನಾವು ಕ್ವಾಲಿಫೈ ಆಗಬೇಕು ಅಂತಂದ್ರೆ. ಸೊ ಇನ್ ಕೇಸ್ ಏನಾದ್ರು ಅದರಲ್ಲೂ ಎಡವಟ್ ಮಾಡ್ಕೊಂಡ್ರೆ ನಾವು ಆಮೇಲೆ ನೆಕ್ಸ್ಟ್ ಲಾಸ್ಟ್ ವರ್ಗೂ ಹೋಗಿ ಗೆಲ್ಲೋದು ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಡಿಫಿಕಲ್ಟ್ ಆಗುತ್ತೆ, ಬೇಡ. ಸೊ ಐ ಥಿಂಕ್ ಇವತ್ತಿನ ಮ್ಯಾಚ್ ಮುಂಬೈ ಮೇಲೆ ಏನ್ ನಡೀತಾ ಇದೆ ಆ ಮ್ಯಾಚ್ ನಾವು ಗೆದ್ವಿ ಅಂತಂದ್ರೆ ಸೊ ಆಲ್ಮೋಸ್ಟ್ ಒಂದು 60-70% ಕನ್ಫರ್ಮ್ ಮಾಡ್ಕೊಂಡ್ಬಿಡೋದು RCB ಟಾಪ್ 2 ಅಲ್ಲಿ ಇದ್ದೇ ಇರ್ತಾರೆ ಅಂತ. ಈಗ 1 ಸ್ಥಾನಕ್ಕೆ ಆಕ್ಚುಲಿ ಕಿತ್ಲಾಡ್ತಿರೋದೇನಪ್ಪ ಅಂತಂದ್ರೆ ಸೊ ಐ ಥಿಂಕ್ ಪಂಜಾಬ್ ಅವರು ಅಂಡ್ ಈ ಕಡೆ GT ಅವರು SRH ಅವರು ಇದಾರೆ. ಆಲ್ಮೋಸ್ಟ್ ಅದನ್ನೇ ಹೇಳ್ತೀವಿ, 1 ಅವ್ರು ಕುತ್ಕೊಂಡ್ಬಿಟ್ಟಿದ್ದಾರೆ. ಪಂಜಾಬ್ ಅವ್ರು ಅನ್ಕೊಂಡೇ ಇಲ್ಲ ನಂಬರ್ 3 ಕುತ್ಕೊಂತಾಳೆ ಅಂತ. ಬಟ್ ಏನ್ ಗುರು ಲಕ್ಕು, ಐ ಮೀನ್ KKR ನೋಡಿ ಯಾವ ತರ ಕಮ್ ಬ್ಯಾಕ್ ಮಾಡಿದೆ. ಆಕ್ಚುಲಿ ಕಂಟಿನ್ಯೂಸ್ ಆಗಿ 4 ಗೆಲ್ವು. ಡೆಲ್ಲಿ ಸ್ಟಾರ್ಟಿಂಗ್ ಚೆನ್ನಾಗಿ 9 ಅಂಕ ಇದೆ, ಹೌದು 9 ಪಾಯಿಂಟ್ಸ್ ಇದೆ ಗೈಸ್. ಇನ್ನು ಆಲ್ಮೋಸ್ಟ್ ಹೇಳಕ್ಕಾಗಲ್ಲ ಎವ್ರಿ ಮ್ಯಾಚ್ ಇವಾಗ ಉಳಿದಂತ ಮ್ಯಾಚ್ 5 ಮ್ಯಾಚಸ್ ಏನೋ ಇದೆ ಅವ್ರಿಗೂ ಕೂಡ. ಅವ್ರು ಏನಾದ್ರು 5 ಅವ್ರಿಗೂ ಕೂಡ 4 ಮ್ಯಾಚ್ ಗೆದ್ರು ಕೂಡ ಆಲ್ಮೋಸ್ಟ್ ಒಂದು 17 ಪಾಯಿಂಟ್ಸ್ ಬಂದ್ಬಿಡ್ತಾರೆ, ಎಲಿಜಿಬಲ್ ಇರ್ತಾರೆ ಗೈಸ್. ಆಕ್ಚುಲಿ ಏನ್ ಬೇಕಾರಾಗ್ಬೋದು. IPL ಒಂಥರ IPL ಇವಾಗ ಒಂಥರ ಏನಾಗ್ತದೆ ಅಂದ್ರೆ ಕಂಬ್ಯಾಕ್, IPLing ಅಂತ ಹೇಳ್ತಾರಲ್ಲ ಆ ತರ ಕಂಬ್ಯಾಕ್ ಆಗ್ತದೆ. ಐ ಥಿಂಕ್ ಆಲ್ಮೋಸ್ಟ್ ಸಖತ್ತಾಗಿ ಬರೀತದೆ, ಸಖತ್ತಾಗಿ ಹೇಳ್ಕೊಂಡ್ ಬರ್ತಾ ಇದೆ. ಇಷ್ಟೊಂದು ಟೀಮ್ಗಳು ಎಲಿಜಿಬಲ್ ಆಗ ಪ್ಲೇ ಆಫ್ ಬರ್ತಾರೆ ಅಂತ, ರೇಸರ್ ಇರ್ತಾರೆ ಅಂತ ಲಾಸ್ಟ್ 2 ಇಯರ್ಸ್ 3 ಇಯರ್ಸ್ ನಾವು ಅನ್ಕೊಂಡಿರಲಿಲ್ಲ. ಆ ಥರ ಇರಲಿಲ್ಲ ಲಾಸ್ಟ್ 2 to 3 ಇಯರ್ಸ್. ಈ ವರ್ಷನೇ ಇಷ್ಟೊಂದು ಟೀಮ್ಗಳು ಎಂಟ್ರಿ ಕೊಡ್ತಾ ಇರೋದು. ಅಂಡ್ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಮೊನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಮ್ಯಾಚಲ್ಲಿ ಜೊಕಾ ಬೆಥರ್ಗೆ ಸ್ವಲ್ಪ ಇಂಜುರಿ ಆಗಿತ್ತು, ಫಿಂಗರ್ ಬ್ಲಡ್ ಎಲ್ಲ ಬಂದಿತ್ತು. ಸೊ ರಿಕವರಿ ಆಗ್ತಾ ಇದ್ರೆ ಅಂತ ಹೇಳ್ತಿದ್ದಾರೆ. ಬಟ್ ಅಂದ್ರೆ ಇನ್ನೂ ಸ್ವಲ್ಪ ಪೇನ್ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಪ್ಡೇಟ್ಗಳಿದೆ, ಡೌಟ್ ಇದೆ. ಸೊ ಏನಾಗುತ್ತೆ ಎತ್ತಕತೆ ಅಂತ ಗೊತ್ತಿಲ್ಲ. ಅವರು ಮತ್ತೆ ಏನಕ್ಕೆ ಎಲ್ಲ ಮ್ಯಾಚಸ್ಗಳು ಔಟ್ ಆಗ್ತಿದ್ದಾರೆ ಬೇಗನೆ, ಏನು ಸ್ಕೋರ್ ಬರ್ತಲ್ಲ ಅವ್ರ ಕಡೆಯಿಂದ. ಫಿಲ್ಸಾರ್ಟ್ ಅವ್ರು ಬೇಗ ಬಂತು ಅಂತಂದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾನು ಫಿಲ್ಸಾರ್ಟ್ ಬೇಡ, ಜೊಕಬ್ ಬೇಕು ಅಂತ ಸ್ಟಾರ್ಟಿಂಗ್ ಮ್ಯಾಚಸ್ಗಳು ನಾನು ಹೇಳ್ತಾ ಇದ್ದೆ. ಸೊ ಇವಾಗ ಅಟ್ಲೀಸ್ಟ್ ಫಿಲ್ಸಾರ್ಟ್ ಅವ್ರು ಇದ್ರೆ ಒಂದು 20-30 ರನ್ಸ್ ಅವ್ರು ಹೊಡಿತಾರೆ ಅಂತ ಒಂದು ಹೋಪ್ಸ್ ಕೊಟ್ಟಿದ್ರು. ಬಟ್ ಇವರು ಜೊಕಬ್ ಅವ್ರು ಏನು ಆಡ್ತಾ ಇರೋದ್ರಿಂದ ಫಿಲ್ಸಾರ್ಟೇ ಕಮ್ ಬ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಆಕ್ಚುಲಿ ಪ್ಲೇಯಿಂಗ್ 11 ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕೇನೋ ಅಂತ ಅನಿಸ್ತದೆ. ಐ ಥಿಂಕ್ ಜಿತೇಶ್ ಶರ್ಮಾ ಅವರು ಬೆಟರ್ ವಿಕೆಟ್ ಕೀಪರು, ಬಟ್ ಎಲ್ಲೋ ಬ್ಯಾಟಿಂಗ್ ಅಲ್ಲಿ ಕೊಲಾಪ್ಸ್ ಆಗ್ತಾ ಇರೋದ್ರಿಂದ ಸೊ ನನಗನ್ಸೋದು ಏನಂತಂದ್ರೆ ಮೇ ಬಿ ವಿ ಕುಡ್ ಹವ್ ಗೋನ್ ಫಾರ್ ವೆಂಕಟೇಶ್ ಅಯ್ಯರು. ಫಿಲ್ಸಾಲ್ಟ್ ಏನಾದ್ರು ವಾಪಸ್ ಬಂತು ಅಂತಂದ್ರೆ ಇಲ್ಲ, ಫಿಲ್ಸಾಲ್ಟೇ ಬೇಡ, ನನಗೆ ಜಾರ್ಡನ್ ಕಾಕ್ಸ್ ಬರಲಿ ಅಂತ ಅನ್ನಿಸ್ತಾ ಇದೆ. ಸೊ ಜಾರ್ಡನ್ ಕಾಕ್ಸ್ ರಿಟರ್ನ್ ಬಂತು ಅಂತಂದ್ರೆ ಸೊ ನನಗನ್ಸೋದು ಏನಪ್ಪ ಅಂತಂದ್ರೆ ಫೆಲ್ಟ್ ಲೈಕ್ ಜಾರ್ಡನ್ ಕಾಕ್ಸ್ ಅವರು ನಂಬರ್ 4 ಆಡ್ಬೋದು. ಹೆಂಗೆ ಅಂದ್ರೆ ಈಗ ಓಪನಿಂಗ್ ಬಂದ್ಬಿಟ್ಟು ದೇವದತ್ ಪಡಿಕಲ್, ವಿರಾಟ್ ಕೊಹ್ಲಿ ಅವರು. ನಂಬರ್ 3 ಜಾಗನ ರಜತ್ ಪಡಿಕಲ್ ತಗೊಳ್ಳಿ, ನಂಬರ್ 4 ಜಾಗನ ಬಂದ್ಬಿಟ್ಟು ಜಾರ್ಡನ್ ಕಾಕ್ಸ್ ಅವ್ರು ತಗೊಳ್ಳಿ, ನಂಬರ್ 5 ಇಲ್ಲಾಂದ್ರೆ ಟಿಮ್ ಡೇವಿಡ್ ಬರ್ತಾರೆ, ನಂಬರ್ 6 ಬಂದ್ಬಿಟ್ಟು ನಮಗೆ ರಮೋರಾ ಶೆಫರ್ಡ್ ಅವರು, ನಂಬರ್ 7 ಬಂದ್ಬಿಟ್ಟು ಲೈಕ್ ಇವರು ಏನಪ್ಪ ಅದು ನಮ್ಮ ಮಾಮೂಲಿ ಕೃಣಾಲ್ ಪಾಂಡ್ಯ ಅವ್ರು ಇರ್ತಾರೆ. ಸೊ ರೊಮಾರಾ ಶೆಫರ್ಡ್ ಅಟ್ಲೀಸ್ಟ್ ಯಾಕೆ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ ಅಂತಂದ್ರೆ
ಅವ್ರು ಅಟ್ಲೀಸ್ಟ್ ಬೌಲಿಂಗ್ ಇನ್ ಅಂದ್ರೆ ಅಟ್ಲೀಸ್ಟ್ ಏನೋ ಒಂದು ಸ್ವಲ್ಪ ಕಮಾಲ್ ಮಾಡ್ಬೋದೇನೋ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನನಗೆ ಜಿತೇಶ್ ಶರ್ಮಾ ಅವರು ಎಲ್ಲೂ ಬ್ಯಾಟಿಂಗ್ ಅಲ್ಲಿ ಅಷ್ಟು ಆಸ್ಪೆಕ್ಟ್ ಆಗ್ತಾರ ನಮಗೆ. ಅಂದ್ರೆ ನಮಗೆ ಅಷ್ಟೇ ಆ ವಿಕೆಟ್ ಕೀಪಿಂಗ್ ಚೆನ್ನಾಗಿ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಎಲ್ಲೋ ಪಾಪ ಮಾತೇ ಆಡಬಾರ್ದು. ಆಕ್ಚುಲಿ ಪ್ರೆಸೆಂಟ್ ಬೆಸ್ಟ್ ವಿಕೆಟ್ ಕೀಪರ್ ಯಾರಪ್ಪ IPL ಅಲ್ಲಿ ಅಂತಂದ್ರೆ ಐ ಫೆಲ್ಟ್ ಲೈಕ್ ಜಿತೇಶ್ ಶರ್ಮಾನೇ ಅಂತಾನೆ ಅನ್ಸುತ್ತೆ. ಆಲ್ಮೋಸ್ಟ್ ಒಂದು ಬೌನ್ಸರ್ಸ್ಗಳನ್ನ ಕೃಣಾಲ್ ಪಾಂಡ್ಯ ಬೌನ್ಸರ್ಸ್ಗಳನ್ನ ಕಂಡಿಡ್ಕೊಂಡು ಹಾಕೊಳ್ತಾರೆ. ಬಟ್ ಈಗ ಕನ್ಸರ್ನ್ ಆಗಿದೆ. ಬಟ್ ನನಗೆಲ್ಲೋ ಜಾರ್ಡನ್ ಕಾಕ್ಸ್ ಕೂಡ ಒಂದು ಒಳ್ಳೆ, ಯಾಕಂದ್ರೆ ನಿಮಗೆ ಗೊತ್ತಿರೋಗೆ ಅವರು ಅದ್ಭುತ ಫಾರ್ಮ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಈಗ ಬರುವಂತ 100 ಇನ್ನಿಂಗ್ಸ್ ಏನಾದ್ರು 100 IPL ತರನೇ 100 ಅಂತ ಇದೆಯಲ್ಲ ಲೀಗಲ್ಲಿ, ಆ ಲೀಗಲ್ಲಿ ಸೊ ಆಲ್ಮೋಸ್ಟ್ ಈಸ್ ಲೈಕ್ ಹೈಯೆಸ್ಟ್ ರನ್ ಗೆಟರ್. ಸೊ ಐ ಥಿಂಕ್ ಅನ್ಬಿಲೀವಬಲ್ 65+ ಆವರೇಜ್ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಆ ಒಂದು ಇದು ಮಾಡಬೇಕು ಲೀಗಲ್ಲಿ ಆಡಬೇಕಾದ್ರೆ. ಸೊ ಆ ಥರ ಬ್ಯಾಟ್ಸ್ಮನ್ನ ನಾವು ಒಳಗಡೆ ಇಟ್ಕೊಂಡಿದ್ದೀವಿ. ಇನ್ ಕೇಸ್ ಅವ್ರನ್ನ ತರಕ್ಕಾಗಿಲ್ಲ, ಇಲ್ಲಪ್ಪ ಫಿಲ್ ಸಾಲ್ಟೇ ಬರಲಿ ಅಂತನವರು. ಬಟ್ ಒಂದು ಚೇಂಜಸ್ನ ನಾವು ಮಾಡ್ಬೇಕೇನಪ್ಪ ಅಂತಂದರೆ ವೆಂಕಟೇಶ್ ಅಯ್ಯರ್ ಅವ್ರ ಜಾಗ ಜಿತೇಶ್ ಶರ್ಮಾ ಅವ್ರ ಜಾಗಕ್ಕೆ ವೆಂಕಟೇಶ್ ಅಯ್ಯರ್ನ ಕರ್ಕೊಂಬರ್ಬೇಕು. ಬಟ್ ಇದು ವಿಕೆಟ್ ಕೀಪರೇ ಯಾರು ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ಕುತೂಹಲ ಮೂಡುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ವಿಕೆಟ್ ಕೀಪರ್ ಬೇಕು ಅಂದಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲ ರೊಮಾನ ಶೆಫರ್ಡ್ನ ಕುಣಿಸಿ ವಿಕೆಟ್ ಕೀಪರ್ ಜಾಗಕ್ಕೆ ಇವ್ರನ್ನ ಕರ್ಕೊಂಬರ್ಬೇಕಾಗುತ್ತೆ. ಯಾರು ಜಾರ್ಡನ್ ಕಾಕ್ಸ್ನ ಕರ್ಕೊಂಬಂದ್ರೆ ಐ ಥಿಂಕ್ ಎಲ್ಲ ಒಂದು ಸ್ವಲ್ಪ ಬೆಟರ್ ಆಗಿರುತ್ತೆ. ಆಮೇಲೆ ಜಿತೇಶ್ ಶರ್ಮಾನ ಕುಣಿಸಿ ವೆಂಕಟೇಶ್ ಅಯ್ಯರ್ ಅವ್ರಿಗೆ ಒಂದು ಚಾನ್ಸ್ ಸಿಗ್ಬೋದು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ಚೆನ್ನಾಗಿ ಆಡ್ತಾರೆ. ಬಟ್ ಅದೇ ಒಂದು ಮ್ಯಾಚ್ ಅದೇ ಫೈಟ್ ಕೊಟ್ಟಿದ್ರು, ಬಟ್ ಅಂದ್ರೆ ಆನ್ ಆ್ಯಂಡ್ ಆಫ್ ಥರ ಆಗಿದೆ. ಬಟ್ ಎನಿವೇಸ್ ನಾನು ಏನು ಗೊತ್ತಾ, ಒಂದು ಚಾನ್ಸ್ ಕೊಡಬೇಕಲ್ವ, ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ಈ ಜಕಪೆತ್ತಲ್ಗೂ ತುಂಬ ಸತಿ ಚಾನ್ಸ್ ಸಿಕ್ಕಿದೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ, ಪ್ರೂವ್ ಮಾಡ್ಕೊಳ್ಳಿಲ್ಲ. ಸೊ ಇವಾಗ ಫಿನ್ನಲಿನ ಅಷ್ಟೇ ಆನ್ ಆ್ಯಂಡ್ ಆಫ್ ಆಯಿತು ಸೀಸನ್. ಬಟ್ ನಿನ್ನೆ ಮ್ಯಾಚಲ್ಲಿ ಕಂಟಿನ್ಯೂಸ್ ಆಗಿ ಸೆಂಚುರಿ, ನಿನ್ನೆ ನೋಡು 15-14 ಬಾಲ್ಗೆ 57 ಹೊಡೆದಿರೋದು ಮ್ಯಾಚಸ್ಸಲ್ಲಿ, ಮೊನ್ನೆ ಮ್ಯಾಚಲ್ಲಿ. ಸೊ ಹಂಗಾಗಿ ಇಷ್ಟು ಚೇಂಜಸ್ ನಾವು ಮಾಡ್ತಾ ಇದೀವಿ. ಸೊ ಇನ್ನು ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ 35 ಮ್ಯಾಚ್ಗಳನ್ನ ಆಡಿದ್ದಾರೆ RCB ವರ್ಸಸ್ MI ಅವರು. ಅದರಲ್ಲಿ 16 ಮ್ಯಾಚ್ RCB ಗೆದ್ಕೊಂಡಿದೆ ಆ್ಯಂಡ್ ಇನ್ನು 19 ಮ್ಯಾಚ್ MI ಗೆದ್ದಿದ್ದಾರೆ. ಐ ಥಿಂಕ್ ಆಲ್ಮೋಸ್ಟ್ ನಾವು ಹಿಂದೆನೇ ಇದೀವಿ ಗೈಸ್. ಯಾಕಂದ್ರೆ ನಮಗೆ ಇದಕ್ಕಿಂತ ಉತ್ತರ ಹಳೆ RCB ಅಲ್ಲ, ಹೊಸ RCB ಆ್ಯಕ್ಚುಲಿ. ಸೊ ಇವಾಗ ನಾವು ಕಂಟಿನ್ಯೂಸ್ ಆಗಿ ಅವ್ರನ್ನ ಡಿಫೀಟ್ ಮಾಡ್ಕೊಂಡೇ ಬಂದಿದ್ದೀವಿ ಮುಂಬೈ ಇಂಡಿಯನ್ಸ್ನ. ಇವಾಗ ಇವತ್ತಿನ ಮ್ಯಾಚ್ ಫಸ್ಟ್ ಮ್ಯಾಚ್ ಆಲ್ರೆಡಿ ನಾವು ಗೆದ್ದಿದ್ವಿ. ಸೊ ಮುಂಬೈ ಮೇಲೆ ಏನು ಮ್ಯಾಚ್ ನಡೀತೋ ಆಲ್ಮೋಸ್ಟ್ ನಾವು ಮುಂಬೈ ಪಿಚ್ಚಲ್ಲಿ ಹೊಡೆದಾಕಿ ಬಂದಿದ್ದೀವಿ. ಬಟ್ ಇವಾಗ ಏನಪ್ಪಾ ಅಂತಂದ್ರೆ ಈ ಒಂದು ರಾಯ್ಪುರಲ್ಲಿ ಇಬ್ರಿಗೂ ಹೊಸ ವೆನ್ಯೂ. ಸೊ ಐ ಥಿಂಕ್ ನನಗೆ ಅನ್ಸೋದು ಏನಂತಂದ್ರೆ ಟಫ್ ಫೈಟ್ ಇರುತ್ತೆ ಎರಡು ಟೀಮಲ್ಲೂ ಕೂಡ. ಬಟ್ RCB ಮೇಲ್ಗಡೆ ಇರುತ್ತೆ, ಬ್ಯಾಟಿಂಗ್ ಫ್ರೆಂಡ್ಲಿ ಅಂತೂ 100% ಇರುತ್ತೆ. ಬಟ್ ನನ್ನ ಪ್ರಕಾರ 230+ ಅಂತೂ ಇದ್ದೇ ಇರುತ್ತೆ. ಹೈಯೆಸ್ಟ್ ರನ್ ಗೆಟ್ರೆ ಯಾರಾಗ್ಬೋದಪ್ಪ ನನಗನ್ಸಿರೋದು ಈ ಮ್ಯಾಚಲ್ಲಿ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಅಂತ ಅನಿಸುತ್ತೆ. ಯಾಕಂದ್ರೆ ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ. ಸೆಂಚುರಿ ಡಕ್ಔಟ್ ಆಗಿರೋದು ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ 7 years ಅಲ್ಲಿ ಚೇಂಜ್ ಮಾಡ್ಬೇಕಾರೆ. ಸೊ ಈ ತರ ರನ್ಸ್ ಅಲ್ಲಿ ಅವ್ರು ಯಾವಾಗಲೂ ಮನಸ್ಸಲ್ಲಿ ಅನ್ಕೊಂತಾ ಇರ್ತಾರೆ. ಇವಾಗ ಅವರು ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲಿ ಅದೇ ಒಂದು ಟೀಮ್ ಹಾರ್ಡಲ್ಲಿ ಹೇಳ್ತಾ ಇರ್ತಾರೆ, ಟೀಮ್ ಮಾತಾಡಿಸ್ಬೇಕಾದ್ರೆ ಲೈಕ್ ನಾವು ಫಸ್ಟು 6 ಮ್ಯಾಚಸ್ ಏನು ಗೆದ್ವಿ ಗೊತ್ತಾ, ಗೆದ್ದಿರೋದು ರೀಸನ್ ಯಾಕಪ್ಪ ಅಂತಂದ್ರೆ ನಾವು ಅದನ್ನ ಎಂಜಾಯ್ ಮಾಡ್ತಾ ಇದ್ವಿ. ಯಾವ ಅಪೋಸಿಟ್ ಟೀಮ್ ಇದೆ ಅಂತ ನೋಡ್ತಾ ಇಲ್ಲ ನಾವು. ಯಾಕಂದ್ರೆ ಆಲ್ಮೋಸ್ಟ್ ನಾವು ಸುಮ್ಮನೆ ಎಂಜಾಯ್ ಮಾಡ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ವಿ, ಅದಕ್ಕೆ ಗೆಲ್ತಾ ಇದ್ವಿ. ಬಟ್ ಇವಾಗ ಹಂಗೆ ಆಗ್ತಾ ಇಲ್ಲ. ಬಟ್ ನಾವು ಆ ಸ್ಟೇಟಿಗೆ ಬರ್ಬೇಕು ನಾವು ಅಂತ ಕಮ್ ಬ್ಯಾಕ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 100% ಅವ್ರ ಕಡೆಯಿಂದ ಸ್ಪೆಷಲ್ ಆಗಿ ರನ್ಸ್ ಬರುತ್ತೆ. ಇನ್ನು ಈ ಕಡೆ ಮುಂಬೈ ಇಂಡಿಯನ್ಸ್ ಕಡೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಮೇ ಬಿ ರೋಹಿತ್ ಶರ್ಮಾ ಅವರು ಹೈಯೆಸ್ಟ್ ರನ್ ಹೊಡಿತಾರೆ ಅಂತ ನನಗೆ ಅನ್ಸುತ್ತೆ. ರೋಹಿತ್ ಶರ್ಮಾ ಈ ಕಡೆ ವಿರಾಟ್ ಕೊಹ್ಲಿ ರೋಕೋ ಅವರ ಜೋಡಿ ಮತ್ತೆ ಕಮ್ ಬ್ಯಾಕ್ ಮಾಡ್ಬೋದು. ಬಟ್ ಪ್ರೆಡಿಕ್ಷನ್ 100% ಗೈಸ್ ಇವತ್ತು ನನ್ನ ಪ್ರಕಾರ ಇವತ್ತು ಗೆಲ್ತಾರೆ RCB ಅವರು ಅಂತ ಅನಿಸ್ತದೆ. ಯಾಕಂದ್ರೆ ಆಲ್ಮೋಸ್ಟ್ 2-2 ಸೋತಿರೋದ್ರಿಂದ ಕಮ್ ಬ್ಯಾಕ್ ಮಾಡಕ್ಕೆ ಕಾಯ್ತಾ ಇರ್ತಾರೆ. ನಿಮ್ಗೆ ಅನ್ಸುತ್ತೆ ಗೈಸ್ ಯಾರು ಗೆಲ್ಬೋದು ಅಂಡ್ ಹೈಯೆಸ್ಟ್ ರನ್ ಗೆಟರ್ ಯಾರು ಆಗ್ಬೋದು? ವಿರಾಟ್ ಕೊಹ್ಲಿ ಅವರ ಕಮ್ ಬ್ಯಾಕ್ ಆಗುತ್ತಾ ಇಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಹೈಯೆಸ್ಟ್ ವಿಕೆಟ್ ನಮ್ಮ ಜಾಸ್ತಿ ಬಾಸ್ ಕಮ್ ಬ್ಯಾಕ್ ಮಾಡ್ತಾರೆ, ಅವ್ರು ತಗೊಂತಾರೆ. ಅಂಡ್ ಈ ಕಡೆ MI ಕಡೆ ನನ್ನ ಪ್ರಕಾರ ಬುಮ್ರಾ ಅವ್ರು ತಗೊಂತಾರೆ ಅಂತ ಅನಿಸ್ತಾ ಇದೆ. ಬುಮ್ರಾ ಸರ್ಪ್ರೈಸಿಂಗ್ಲಿ ಮೇ ಬಿ ಅಲಾ ಗಫರ್ ಅವ್ರು ತಗೊಳ್ಬೋದೇನೋ ಅಂತ ಅನಿಸ್ತದೆ ಸ್ಪಿನ್ನರು. ಕಾದ್ ನೋಡುವ ಏನ್ ಬೇಕಾದ್ರೆ ಆಗ್ಬೋದು. ಹಾರ್ದಿಕ್ ಪಾಂಡ್ಯ ಅವರು ರಿಟರ್ನ್ ಕಮ್ ಬ್ಯಾಕ್ ಆಗುತ್ತಾ ಇಲ್ವೋ ಗೊತ್ತಾಗ್ತಲ್ಲ. ಯಾಕಂದ್ರೆ ಕ್ಯಾಪ್ಟನ್ಸಿನ ಸೂರ್ಯಕುಮಾರ್ ಯಾದವ್ ತಗೊಂಡಿದ್ದಾರೆ. ಟೀಮ್ ಬಸ್ಸಲ್ಲೂ ಕೂಡ ಬಂದಿಲ್ವಂತಪ್ಪ ಹಾರ್ದಿಕ್ ಪಾಂಡ್ಯ. ಆಕ್ಚುಲಿ ಒಂದು ಸರ್ಪ್ರೈಸಿಂಗ್ ನ್ಯೂಸ್ ಇದೆ. ಸೊ ಟೀಮ್ ಜೊತೆ ಓಡಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಾಗಿರ್ಬೋದು ಗೈಸ್, ಹಾರ್ದಿಕ್ ಪಾಂಡ್ಯ ಅವರು ಮುಂಬೈನ ಬಿಡಕ್ಕೆ ರೆಡಿ ಆಗಿದ್ದಾರಾ ಇಲ್ಲ ಮುಂಬೈ ಇಂಡಿಯನ್ಸ್ ಅವರೇ ಹಾರ್ದಿಕ್ ಪಾಂಡ್ಯನ ಬಿಡಕ್ಕೆ ರೆಡಿ ಆಗಿದ್ದಾರಾ? ಕಾದ್ ನೋಡ್ಬೇಕಾಗುತ್ತೆ ಗೈಸ್. IPL ಪ್ಲೇ ಆಫ್ BC ಸ್ಟಾರ್ಟ್ ಆಗಿದೆ, ಎಲ್ಲರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ RCB ಅವರು ಇಷ್ಟು ದಿನ ಏನು ಆಡಿದ್ರಲ್ಲ ಅದು ಆಟ ಆಡ್ದೇನೆ. ಸೊ ಇನ್ಮೇಲೆ ಸ್ಪೆಷಲ್ ಆಗಿ ಏನಾದ್ರು ಬೇರೆ ಥರ ಆಡಬೇಕು, ಇಲ್ಲ ಅಂದ್ರೆ ಲೈಕ್ ತುಂಬ ಕಷ್ಟ ಆಗುತ್ತೆ. ಉಳ್ಕೊಂಡಿರೋ 4 ಮ್ಯಾಚು ಮಿನಿಮಮ್ 2 ಮ್ಯಾಚ್ ಗೆಲ್ಲೇಬೇಕು. ಹಂಗಾಗಿ ನಮ್ಮ RCB ಅವ್ರು ಗೆಲ್ಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ. ಸೊ ಇನ್ನು ಲೋಯೆಸ್ಟ್ ಸ್ಕೋರ್ ನೋಡೋಂಗಿದ್ರೆ ಇವರಿಬ್ರು ಮಧ್ಯೆ RCB ವರ್ಸಸ್ MI ಲೋಯೆಸ್ಟ್ ಸ್ಕೋರು. ಸೊ 111 ಲೋಯೆಸ್ಟ್ ಸ್ಕೋರು ಅದು MI ಅವರು ಹೊಡೆದಿರೋದು. ಆ್ಯಂಡ್ ನೆಕ್ಸ್ಟು ಇದು ಬಿಟ್ಟರೆ ಈ ನಮ್ಮ ಏನೋ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋಂಗಿದ್ರೆ, ಸೊ ಆಗಲೇ ಹೇಳ್ದಂಗೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಏನು ಬರೀಲ್ಲ. ಸೊ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರಿವ್ಯೂ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.